ಗುರುಮಿಟ್ಕಲ್ನ ಒಂದು ಅಲೆಮಾರಿ ಹುಡುಗಿಯ ಕೊಲೆ ಮತ್ತು ಅತ್ಯಾಚಾರ ಈ ವಿಚಾರಕ್ಕೆ ಪ್ರತಿಭಟನೆ ರೂಪದಲ್ಲಿ ನಾವೆಲ್ಲರೂ ಇವತ್ತಿಲ್ಲಿ ಸೇರಿದ್ದೀವಿ. ಈಗಾಗಲೇ ಅನೇಕ ವಿಚಾರಗಳನ್ನು ಅನೇಕರು ಹೇಳಿದ್ದಾರೆ. ಆದರೆ ಅತ್ಯಂತ ಮುಖ್ಯವಾಗಿ ಇವತ್ತು ಆ ಅಲೆಮಾರಿ ಜನಾಂಗಕ್ಕೆ ಧ್ವನಿ ಯಾರೂ ಕೊಟ್ಟಿಲ್ಲ. ಅಂದರೆ ಯಾವುದೇ ರಾಜಕೀಯ ಪಕ್ಷಗಳು, ಯಾವುದೇ ಸಂಘಟನೆಗಳು ಅಥವಾ ಯಾವುದೇ ಜಾತಿ ಜನಾಂಗದವರು ಅಥವಾ ಯಾವುದೇ ಪಕ್ಷದ ನಾಯಕರು ಇದ್ರ ಬಗ್ಗೆ ಮಾತನಾಡಲಿಲ್ಲ. ಇದರ ಪರಿಣಾಮವಾಗಿ ಯಾವುದೇ ಮಾಧ್ಯಮಗಳಲ್ಲೂ ಕೂಡ ಹೆಚ್ಚಿಗೆ ವರದಿಯಾಗಿಲ್ಲ. ಈಗಾಗಲೇ 12 ದಿನಗಳು ಕಳೆದಿದೆ. ಯಾಕೆ ಈ ರೀತಿ ಅನ್ನೋಂಥದ್ದನ್ನು ಗಮನಿಸಿದಾಗ ನಮಗೊಂದು ಗೊತ್ತಾಗುತ್ತೆ. ಈ ಅಲೆಮಾರಿ ಏನು ಜನ ಇದ್ದಾರಲ್ಲ, ಅವರಿಗೆ ಅಡ್ರೆಸ್ ಇಲ್ಲ. ಅಡ್ರೆಸ್ ಇಲ್ಲದೆ ಇರೋ ಪರಿಣಾಮವಾಗಿ ಅವರನ್ನು ಯಾರೂ ಲಕ್ಷ್ಯಕ್ಕೆ ತೊಗೊಂಡಿಲ್ಲ. ಯಾಕೆ ಅಂತ ಹೇಳಿದರೆ, ಅವರಿಂದ ಮತ ಸಿಕ್ಕಲ್ಲ ರಾಜಕಾರಣಿಗಳಿಗೆ. ಅವರ ಜೊತೆಯಲ್ಲಿ ಹೋದರೆ ಇವರಿಗೆ ಐಡೆಂಟಿಟಿ ಸಿಕ್ಕೋದಿಲ್ಲ. ಹಾಗಾಗಿ ಅಲೆಮಾರಿ ಜನಾಂಗವನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ. ಅದೇ ಕಾರಣದಿಂದಾಗಿ ಈ ಕೊಲೆ ಆದಂತಹ ಮಹಿಳೆ ಅಂದರೆ ಹುಡುಗಿಗೆ ನ್ಯಾಯ ಕೊಡೋದು ದಿಕ್ಕಿನಲ್ಲಿ ಹೋರಾಟ ಪ್ರತಿಭಟನೆ ಮಾಡುವಂಥದ್ದು ಇವತ್ತು ನಿಧಾನ ಆಯಿತಾ ಅನ್ನೋಂಥ ಒಂದು ಸಂಶಯ ನನಗೆ ಕಾಣ್ತಾ ಇದೆ. ಆದರೂ ಇವತ್ತು ನಾವು ಇಲ್ಲಿ ಒಂದಷ್ಟು ಜನ ಸೇರಿದ್ದೀವಿ, ಧ್ವನಿ ಇಟ್ಟಿದ್ದೀವಿ, ಹೋರಾಟ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಾನೊಂದು ಮಾತನ್ನು ಇದಕ್ಕೆ ಪೂರಕವಾಗಿ ಹೇಳಬೇಕು ಅನ್ನೋದಾದರೆ, ಸಂಘಟನೆ ಇದ್ದಲ್ಲಿ ಶಕ್ತಿ ಇರ್ತದೆ ಅನ್ನೋಂಥದ್ದು ನಮ್ಮೆಲ್ರಿಗೂ ಗೊತ್ತಿದೆ. ಈ ಅಲೆಮಾರಿ ಜನಾಂಗದ ಜನರ ಸಂಘಟಿತ ಶಕ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವರು ದಿನಾ ಊರಿಂದ ಊರಿಗೆ ಹೋಗ್ತಾರೆ, ಅಲ್ಲಿ ಇಲ್ಲಿ ಚಿಂದಿಗಳನ್ನು ಆಯ್ತಾರೆ. ಆದರೆ ಅಂತಹ ಆ ಚಿಂದಿ ಆಯುವಂತಹ ವ್ಯಕ್ತಿಗಳಿಗೆ ಅಡ್ರೆಸ್ ಇಲ್ಲದೆ ಇರಬಹುದು. ಆದರೆ ಅಡ್ರೆಸ್ ಇರುವಂಥ ವ್ಯಕ್ತಿಗಳು ನೆಮ್ಮದಿಯಿಂದ ಒಂದು ಊರಿನಲ್ಲಿ ಒಂದೇ ಅಡ್ರೆಸ್ನಲ್ಲಿ ಬದುಕಬೇಕಾದ್ರೆ ಆ ಚಿಂದಿ ಆಯೋರು ಬೇಕು, ಅಲೆಮಾರಿಗಳು ಬೇಕು. ಅಕಸ್ಮಾತ್ ಅವ್ರು ಇದ್ದರೆ ಇವರು ಅಡ್ರೆಸ್ ಇಲ್ಲದೆ ಇರುವಂಥ ಪರಿಸ್ಥಿತಿಯಾಗಿ ಬೇರೆ ಊರಿಗೆ ಹೋಗಬೇಕಾಗುತ್ತೆ. ಯಾಕೆಂದರೆ ಅವರು ಏನು ಚಿಂದಿ ಆಯುವಂಥ ಸಂದರ್ಭದಲ್ಲಿ ಕಸ ಅದು ಇದು ಎಲ್ಲ ಆಯ್ಕೊಂಡು ಇವತ್ತು ಈ ಜನರನ್ನು ರಕ್ಷಣೆ ಮಾಡುವಂಥ ಕೆಲಸ ಇದೆ. ಅಂಥವ್ರ ಬಗ್ಗೆ ನಾವು ನಿಷ್ಕರುಣೆಗಳಾಗಿ ಒಂಥರ ಅವರನ್ನು ತಿರಸ್ಕಾರದಿಂದ ನೋಡ್ತಾ ಇದ್ದೀವಿ. ಇದರ ಆ ಜನರ ಶಾಪ ಈ ಜನರಿಗೆ ತಟ್ಟುತ್ತೆ. ಈ ಸಂದರ್ಭದಲ್ಲಿ ಇನ್ನೊಂದು ವಿಚಾರ ಹೇಳಬೇಕಾಗಿದೆ. ಇದೇ ಕಾರಣಕ್ಕೆ ರಾಜಕಾರಣಿಗಳು ಅಥವಾ ಸರ್ಕಾರಗಳು ಅವರನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಇವತ್ತು ಮಹಿಳಾ ಆಯೋಗ ಇದೆ, ಮಹಿಳೆಯರನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಮಹಿಳೆ ಮತ್ತು ಮಕ್ಕಳ ಇಲಾಖೆ ಇದೆ, ಅಲ್ಪಸಂಖ್ಯಾತರ ಈ ಒಂದು ಏನು ಚಿಂದಿ ಆಗುವಂಥ ಜನ ಇದ್ದಾರೆ ಅವರ ಹಿತವನ್ನು ಕಾಯಲಿಕ್ಕೋಸ್ಕರ ಒಂದು ನಿಗಮ ಇದೆ. ಆದರೆ ಇವ್ರು ಯಾರೂ ಕೂಡ ಮಾತನಾಡ್ತಾ ಇಲ್ಲ. ಯಾಕೆ ಅಂತ ಹೇಳಿದರೆ ಇದಕ್ಕೆಲ್ಲದಕ್ಕೂ ಕಾರಣ ನೇರವಾಗಿ ಹೇಳಬಹುದು, ಇಲ್ಲಿ ಅವರ ಮತ ಅಥವಾ ಅವರ ಸಂಘಟಿತ ಶಕ್ತಿ ಇಲ್ಲದಿಂದಾಗಿ ಅವರನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ. ಇದು ಒಳ್ಳೆಯದಲ್ಲ. ಈ ಸಮಾಜದಲ್ಲಿ ಅಂದರೆ ಈ ದೇಶದಲ್ಲಿ ಮನುಷ್ಯ ಅನ್ನೋಂಥದ್ದು ಒಂದು ಸಂಪತ್ತು, ಅದು ರಾಷ್ಟ್ರದ ಸಂಪತ್ತು. ಈ ರಾಷ್ಟ್ರದ ಸಂಪತ್ತನ್ನು ರಕ್ಷಣೆ ಮಾಡೋದರಲ್ಲಿ ಇವತ್ತು ಎಲ್ಲ ಸರ್ಕಾರಗಳು ವಿಫಲ ಆಗಿದ್ದಾವೆ. ಅದರಲ್ಲೂ ವಿಶೇಷವಾಗಿ ಇವತ್ತು ಈ ರಾಜ್ಯದಲ್ಲಿರುವಂಥ ಸರ್ಕಾರ ಏನೊಂದು ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರ ಹಿತ ಅಂದರೆ ದೀನ ದಲಿತರ ಧ್ವನಿಯಾಗಿ ಸರ್ಕಾರ ನಾನು ಕೆಲಸ ಮಾಡ್ತೀನಿ ಅಂತೇಳಿ ಮತ ತೊಗೊಂಡು ಬಂತು. ಅಂತಹ ಸರ್ಕಾರದಲ್ಲೂ ಇಂತಹ ಕೊಲೆಗಳು, ಇಂತಹ ಅತ್ಯಾಚಾರಗಳು, ಅದರಲ್ಲೂ ವಿಶೇಷವಾಗಿ ಏನೊಂದು ದಲಿತರ ಅತ್ಯಾಚಾರಗಳು, ದಲಿತರ ಮೇಲೆ ಆಗ್ತಾ ಇರೋಂಥ ಕೊಲೆಗಳು, ಇದನ್ನು ಗಮನಿಸಿದಾಗ ಎಲ್ಲೋ ಒಂದು ಕಡೆ ಈ ಜನತೆಗೆ ನ್ಯಾಯ ಸಿಗ್ತಾ ಇಲ್ವಾ ಅನ್ನೋಂತಹ ಒಂದು ಅನುಮಾನ ಕಾಡುವಂಥ ಪರಿಸ್ಥಿತಿ ಇದೆ. ಇಂತಹ ಸಂದರ್ಭದಲ್ಲಿ ಇವತ್ತು ನಾವೇನು ಹೋರಾಟ ಮಾಡಿದ್ದೀವಿ, ಈ ಶಕ್ತಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗುತ್ತೆ. ಈ ಜನರ ನೋವು ಈ ಸರ್ಕಾರಕ್ಕೆ ತಟ್ಟಬಹುದು. ಆದ್ದರಿಂದ ಎಚ್ಚರವಾಗಲಿ ಸರ್ಕಾರ, ಇದಕ್ಕೆ ಈ ಆಗಿರುವಂತಹ ಕೊಲೆಗೆ ನ್ಯಾಯ ಕೊಡೋದಕ್ಕೆ ಮುಂದಾಗಲಿ. ಇಲ್ಲದಿರ ಜನರ ಶಾಪ ನಿಮಗೆ ತಟ್ಟುತ್ತೆ ಅನ್ನೋಂಥ ಒಂದು ಎಚ್ಚರಿಕೆಯನ್ನು ಕೊಡ್ತಾ ನ್ಯಾಯ ಕೊಡೋದಕ್ಕೆ ಪೊಲೀಸ್ನವರು ಸೂಕ್ತ ತನಿಖೆಯನ್ನು ಮಾಡಿ ಆದಷ್ಟು ಬೇಗ ನ್ಯಾಯ ಕೊಡಲಿ, ಆ ದಿಕ್ಕಿನಲ್ಲಿ ಪ್ರಯತ್ನ ಮಾಡಲಿ ಅಂತ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.